ಕರ್ನಾಟಕ ಸರ್ಕಾರ ಕೇರಳ ಲಾಬಿಗೆ ಮಣಿಯೋ ಮುನ್ಸೂಚನೆ ಕಾಣ್ತಾ ಇದೆ. ಕೋಗಿಲು ಲೇಔಟ್ ಸಮೀಪದಲ್ಲಿ ಅಕ್ರಮ ಮನೆಗಳನ್ನು ಏನು ನೆಲಸಮ ಮಾಡಲಾಯಿತು. ಈಗ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿದ್ದವರಿಗೆ ಸಕ್ರಮವಾಗಿ ಮನೆ ಒದಗಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಮಧ್ಯೆ ಸರ್ಕಾರ ಈ ರೀತಿಯ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಏನು ಕಾರಣ ಅಂತ ಹುಡುಕ್ತಾ ಹೋದ್ರೆ ಕೇರಳದ ರಾಜಕೀಯ ಇದಕ್ಕೆ ಲಿಂಕ್ ಆಗುತ್ತೆ. ಕಾಂಗ್ರೆಸ್ ಮುಸ್ಲಿಂ ಟಾರ್ಗೆಟ್ ಮಾಡ್ತಿದೆ ಅಂತ ಕಮ್ಯುನಿಸ್ಟ್ ಸರ್ಕಾರ ಆರೋಪ ಮಾಡ್ತಾ ಇದೆ. ಇದಕ್ಕೆ ಕಾರಣ ಕೇರಳದಲ್ಲಿನ ಎಡಪಕ್ಷದ ಸರ್ಕಾರಕ್ಕಾಗ್ತಾ ಇರುವಂತಹ ಹಿನ್ನಡೆ. ಮೊನ್ನೆ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲಿ ಎಡಪಕ್ಷಗಳಿಗೆ ಹಿನ್ನಡೆಯಾಗಿತ್ತು, ಆಡಳಿತಾರೂಢ ಎಡಪಕ್ಷಗಳಿಗೆ. ಇದರ ಬೆನ್ನಿಗೆ ಈಗ ಮುಸ್ಲಿಂ ಕಾರ್ಡ್ ಅನ್ನು ಪ್ಲೇ ಮಾಡ್ತಾ ಇದೆ ಸಿಪಿಎಂ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ನ ಯುಡಿಎಫ್ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಮೊನ್ನೆ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ನಲ್ಲಿ ಮುನ್ನಡೆಯನ್ನ ಸಾಧಿಸಿತ್ತು. ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಅಸ್ತ್ರವನ್ನ ಪಿಣರಾಯಿ ವಿಜಯನ್ ನೇತೃತ್ವದ ಕೇರಳ ಸರ್ಕಾರ ಪ್ರಯೋಗಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಕೇರಳದಲ್ಲಿ ಮುಂದಿನ ವರ್ಷ ಎಲೆಕ್ಷನ್ ನಡೆಯೋದಕ್ಕಿದೆ. ಅದೇ ಕಾರಣಕ್ಕಾಗಿ ಮುಸ್ಲಿಂ ಕಾರ್ಡ್ ಅನ್ನು ಪ್ಲೇ ಮಾಡ್ತಿದೆ ಕೇರಳ ಸರ್ಕಾರ ಅಂತ ಅನ್ಸುತ್ತೆ. ನೋಡ್ತಾ ಇದ್ದೀರಿ, ಪಿಣರಾಯಿ ವಿಜಯನ್ ಮೊನ್ನೆ ಮಾಡಿದಂತ ಟ್ವೀಟ್ ಇದು. 20ನೇ ತಾರೀಕು ಕಾರ್ಯಾಚರಣೆ ಆಯಿತು ಬೆಂಗಳೂರಲ್ಲಿ. ಮೊನ್ನೆ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಾರೆ. 20ನೇ ತಾರೀಕು ಕಾರ್ಯಾಚರಣೆಯಾದಾಗ ಅದು ಅಕ್ರಮ ತೆರವು ಕಾರ್ಯಾಚರಣೆ ಅನ್ನೋದಕ್ಕಷ್ಟೇ ಸೀಮಿತವಾಗಿತ್ತು. ಆದರೆ ಪಿಣರಾಯಿ ವಿಜಯನ್ ಅವರು ಟ್ವೀಟ್ ಮಾಡಿದ ನಂತರ ಮುಸಲ್ಮಾನರ ವಿರುದ್ಧದ ದೌರ್ಜನ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಅಕ್ರಮವಾಗಿ ಕಟ್ಟಿಕೊಂಡಂತ ಮನೆಯನ್ನ ತೆರವು ಮಾಡಿದರೆ ಅದು ಮುಸ್ಲಿಂ ವಿರೋಧಿ ನಿಲುವು ಅಂತ ಬಿಂಬಿಸುವಂತ ಕೆಲಸವನ್ನ ಕೇರಳ ಸರ್ಕಾರ ಮಾಡ್ತಾ ಇದೆ. ಇದರ ಹಿಂದೆ ರಾಜಕೀಯ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಯಾವ ಅಧ್ಯಯನದ ಅಗತ್ಯವೂ ಕೂಡ ಇಲ್ಲ. ಎಡಪಕ್ಷಗಳಿಗೆ ತಮ್ಮ ಸಿಂಹಾಸನ ಅಲುಗಾಡ್ತಿದೆ ಕೇರಳದಲ್ಲಿ ಅನ್ನೋದು ಗೊತ್ತಾಗ್ತಾ ಇರೋ ಬೆನ್ನಿಗೆ ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡ್ತಾ ಇದೆ. ಯಾಕಂತಂದ್ರೆ ಅಲ್ಲಿ ಬಿಜೆಪಿ ದುರ್ಬಲ, ಕಾಂಗ್ರೆಸ್ ಪ್ರತಿಸ್ಪರ್ಧಿ. ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡೋದಕ್ಕೆ ಈ ಅಸ್ತ್ರವನ್ನ ಬಳಸಲಾಗ್ತಾ ಇದೆ. ಯುಡಿಎಫ್ ಒಕ್ಕೂಟವನ್ನ ಟಾರ್ಗೆಟ್ ಮಾಡೋದಕ್ಕೆ ಈ ಅಸ್ತ್ರವನ್ನ ಬಳಸಲಾಗ್ತಾ ಇದೆ. ಇನ್ನು ಕೇರಳದಲ್ಲಿ ಮುಸ್ಲಿಂ ಮತದಾರರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿದೆ. ಸುಮಾರು 26% ಮುಸ್ಲಿಂ ವೋಟರ್ಸ್ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಕಾರ್ಯಾಚರಣೆ ಮಾಡಿದಾಗ ದೊಡ್ಡ ಪ್ರಮಾಣದಲ್ಲಿ ಮನೆಯನ್ನ ಕಳ್ಕೊಂಡವರು ಆಲ್ಮೋಸ್ಟ್ 90% ಮುಸಲ್ಮಾನರಿದ್ದಾರೆ. ಸೊ ಮುಸಲ್ಮಾನರ ಪರವಾಗಿ ಧ್ವನಿ ಎತ್ತೋ ಮೂಲಕ ಅಥವಾ ಮುಸಲ್ಮಾನರು ಇಲ್ಲಿ ದೌರ್ಜನ್ಯಕ್ಕೊಳಗಾಗ್ತಿದ್ದಾರೆ ಅನ್ನೋದನ್ನ ಬಿಂಬಿಸೋ ಮೂಲಕ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರ ವಿರೋಧಿ ಅನ್ನೋದನ್ನ ಕೇರಳದಲ್ಲಿ ಅದನ್ನ ಅಸ್ತ್ರವಾಗಿ ಬಳಸೋದಕ್ಕೆ ಎಡಪಕ್ಷದ ನಾಯಕರು ಸ್ಪಷ್ಟವಾದಂತ ರೂಪುರೇಷೆಯನ್ನು ಹಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಟಿವಿ ಸ್ಕ್ರೀನ್ ಮೇಲೆ ಆ ಇನ್ನರ್ ಪಾಲಿಟಿಕ್ಸ್ ನ ಡೀಟೇಲ್ ಬರ್ತಾ ಇದೆ. ಮುಸ್ಲಿಂ ಮತದಾರರ ಓಟಿಗೋಸ್ಕರ ಈ ಓಲೈಕೆಯ ಕೆಲಸವನ್ನು ಮಾಡಲಾಗ್ತಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಅಪೀಸ್ಮೆಂಟ್ ಪಾಲಿಟಿಕ್ಸ್, ಎಡಪಕ್ಷಗಳು ಈ ಕಡೆ ಕಾಂಗ್ರೆಸ್ ಎರಡೂ ಕೂಡ ಮಾಡ್ತಾ ಇದ್ದಾವೆ. ಇಬ್ಬರಿಗೂ ಕೂಡ ಮುಸ್ಲಿಂ ವೋಟ್ ಬೇಕು, ಅಕ್ರಮನೋ ಸಕ್ರಮನೋ ಬೇಕಾಗಿಲ್ಲ. ಮುಸ್ಲಿಂ ವೋಟಿಗೋಸ್ಕರ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿಕೊಂಡಿದ್ರೆ ಅದನ್ನ ನೆಲಸಮ ಮಾಡಿ ಅವರಿಗೆ ಮನೆ ಕೊಡಲಾಗ್ತಾ ಇದೆ. ಅಂದ್ರೆ ಮನೆ ಪಡ್ಕೊಳ್ಳೋದಕ್ಕೆ ದಾರಿ ಈಸಿ ಆಗಿಬಿಡ್ತು. ಸರ್ಕಾರದ ಜಾಗದಲ್ಲಿ ಮನೆ ಕಟ್ಟೋದು, ಮನೆಯನ್ನ ಸರ್ಕಾರ ತೆರವು ಮಾಡುತ್ತೆ, ನಂತರ ಸರ್ಕಾರವೇ ಮನೆಯನ್ನ ಕೊಡುತ್ತೆ. ಸೊ ಬಹಳ ಈಸಿ ಆಯ್ತಲ್ಲ ಮನೆ ಪಡ್ಕೊಳ್ಳುವಂತ ದಾರಿ. ಮನೆ ಪಡ್ಕೊಳ್ಳುವಂತ ತಂತ್ರಗಾರಿಕೆ ತುಂಬಾ ಈಸಿ ಆಯ್ತು. ಸೊ ಈ ಇಡೀ
ಲೆಕ್ಕಾಚಾರವನ್ನು ಗಮನಿಸಿದ್ರೆ ಆ ರೀತಿ ಅನಿಸ್ತಾ ಇದೆ. ನಾವು ಎಲ್ಲಿ ಬೇಕಾದರೂ ಮನೆ ಕಟ್ಕೊಳ್ತೀವಿ, ಸರ್ಕಾರದ ಮೈದಾನ ಇರಬಹುದು, ಸರ್ಕಾರದ ಜಾಗ ಇರಬಹುದು, ಎಲ್ಲಾದರೂ ಮನೆ ಕಟ್ಕೊಳ್ತೀವಿ. ಅದನ್ನು ತೆರವು ಮಾಡ್ತಾರೆ. ತೆರವು ಮಾಡಿದ ನಂತರ ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಜನ ಇದ್ದಾರೆ. ಕೇರಳದ ಮುಖ್ಯಮಂತ್ರಿ ಇದ್ದಾರೆ, ಕಾಂಗ್ರೆಸ್ನ ನಾಯಕರಿದ್ದಾರೆ, ಕೆ.ಸಿ. ವೇಣುಗೋಪಾಲ್ ಇದ್ದಾರೆ. 4 ದಿನ ನಿರ್ವಸಿತರಾಗಿ ಮನೆ ಅಲ್ಲಿ ಕೂತು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿದ್ರೆ ಆಯ್ತು. ನಂತರ ಮನೆ ಸಿಕ್ಬಿಡುತ್ತೆ. ನೀವು ಎಲ್ಲಿಯವರೇ ಆಗಿರಲಿ, ಮನೆ ಸಿಕ್ಬಿಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.